ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಹುಟ್ಟಿದ ಒಂದು ವಾರದ ಪ್ರಕಾರ, ಅಂದರೆ ನೀವು ಯಾವ ಒಂದು ವಾರದಲ್ಲಿ ಹುಟ್ಟಿದಿರಾ ಆ ಒಂದು ವಾರದ ಪ್ರಕಾರ ನಿಮ್ಮ ಗುಣ ಸ್ವಭಾವ ಹೇಗಿರುತ್ತೆ, ಹಾಗೆ ನೀವು ಯಾವ ಒಂದು ಕೆಲಸಗಳನ್ನ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಹಾಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಪಡೆಯೋಕ್ಕೆ ಯಾವೆಲ್ಲ ರೀತಿಯಲ್ಲಿ ನೀವು ಕೆಲಸಗಳನ್ನ ಮಾಡಬೇಕಾಗತ್ತೆ, ಯಾವ ಒಂದು ಕ್ಷೇತ್ರದಲ್ಲಿ ಹೋದರೆ ಒಳ್ಳೆಯದು, ಇವೆಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಶಿವ ಇಷ್ಟ ಅಂತ ಇದ್ದರೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡಿ, ಅಥವಾ ಯಾವುದೇ ಒಂದು ದೇವರು ನಿಮಗೆ ಇಷ್ಟ ಇದ್ದರೂ ಕೂಡ ಆ ಒಂದು ದೇವರ ಒಂದು ಇಷ್ಟವಾದಂಥ ಯಾವುದಾದ್ರು ಮಂತ್ರ ನಿಮಗೆ ಗೊತ್ತಿದ್ದರೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ಯಾವೊಂದು ವಾರದಲ್ಲಿ ಹುಟ್ಟಿದ್ದೀರಾ ಇದರಲ್ಲಿ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಇದರಲ್ಲಿ ಮೊದಲನೇದಾಗಿ ನೀವು ಭಾನುವಾರ ಹುಟ್ಟಿದಂಥ ಒಂದು ವ್ಯಕ್ತಿಗಳಾಗಿದ್ದರೆ ನಿಮಗೆ ವಿಶೇಷವಾಗಿ ಸೂರ್ಯನ ಒಂದು ಆಧಿಪತ್ಯ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಸೂರ್ಯ ಈ ಭಾನುವಾರವನ್ನು ಪ್ರತಿನಿಧಿಸ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಸೂರ್ಯನ ಸಂಪೂರ್ಣ ಆಶೀರ್ವಾದ ಕೂಡ ಈ ಒಂದು ವ್ಯಕ್ತಿಗಳಿಗೆ ಇರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವ್ಯಕ್ತಿಗಳು ಸಾಮಾನ್ಯವಾಗಿ ಆಶಾವಾದಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು. ಎಲ್ಲದರಲ್ಲೂ ಗೆಲ್ಲುವಂತಹ ಒಂದು ಸ್ವಭಾವ ಇವ್ರಿಗೆ ಇರುತ್ತೆ. ಅಟ್ಲೀಸ್ಟ್ ಗೆಲ್ಲಕ್ಕಾಗಿಲ್ಲ ಅಂದರೂ ಕೂಡ ಎಲ್ಲವನ್ನು ನಾನು ಗೆಲ್ತೀನಿ, ಎಲ್ಲವನ್ನು ನಾನು ಜಯಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇವ್ರಿಗೆ ತುಂಬ ಹೆಚ್ಚಾಗಿರುತ್ತೆ. ಎಲ್ಲದರಲ್ಲೂ ಕೂಡ ನುಗ್ಗಕ್ಕೆ ಹೋಗ್ತಾರೆ, ಎಲ್ಲದರಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಾರೆ, ಎಲ್ಲದರಲ್ಲೂ ಕೂಡ ನಾನು ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ಏನಂತಾರೆ ಆ ಒಂದು ಕೆಲಸ ಆಗಲಿ ಅಥವಾ ಯಾವುದಾದ್ರು ಒಂದು ಕ್ಷೇತ್ರದಲ್ಲಾಗಲಿ ನಾನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು ತುಂಬ ಇವ್ರಿಗೆ ಹೆಲ್ಪ್ ಕೂಡ ಆಗುತ್ತೆ ಇವರ ಜೀವನದಲ್ಲಿ. ಇದ್ರ ಜೊತೆಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ಕೂಡ ಜಾಸ್ತಿ ಇರುತ್ತೆ. ಅಂದರೆ ನಾಯಕತ್ವದ ಗುಣಗಳು ಇವರಲ್ಲಿ ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಎಷ್ಟು ಜನವನ್ನು ಕೂಡ ಇವರೊಬ್ಬರೇ ಒಂದು 10ರಿಂದ 15 ಜನನನ್ನು ಮ್ಯಾನೇಜ್ ಮಾಡೋದಾಗಲಿ, ಅಥವಾ ತುಂಬ ಜನಗಳು ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ಇನ್ನಷ್ಟು ಜನಗಳನ್ನ ಕೂಡ ಇವರು ಒಬ್ಬರೇ ಮ್ಯಾನೇಜ್ ಮಾಡುವಂಥ ಒಂದು ಕೆಪಾಸಿಟಿ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇವ್ರಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಇವ್ರಿಗೆ ತುಂಬ ಆಸಕ್ತಿ ಕೂಡ ಇರುತ್ತೆ. ಅಂದರೆ ದೇವರನ್ನು ತುಂಬ ನಂಬುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಆದಷ್ಟು ಇವರು ತಮ್ಮ ಒಂದು ಕುಟುಂಬ, ತಮ್ಮ ಒಂದು ಫ್ಯಾಮಿಲಿಗೆ ಟೈಮ್ ಕೊಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಫ್ಯಾಮಿಲಿಗೆ ಏನು ಬೇಕಾದ್ರೂ ಮಾಡುವಂಥ ಒಂದು ವ್ಯಕ್ತಿಗಳು ಕೂಡ ಆಗಿರ್ತಾರೆ. ಅಂದರೆ ಅವರು ಖುಷಿಯಾಗಿರಬೇಕು ಅಂದರೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವೊಂದು ಕೆಲಸಗಳನ್ನ ಮಾಡಬೇಕು ಅವೆಲ್ಲವನ್ನು ಕೂಡ ಇವರು ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತಾರೆ ಇವರ ಜೀವನದಲ್ಲಿ. ಇದು ತುಂಬ ಒಂದು ಒಳ್ಳೆಯ ಒಂದು ದಿನ ಅಂತಲೇ ಹೇಳ್ಬೋದು, ಅಂದರೆ ವಾರ ಅಂತಲೇ ಹೇಳ್ಬೋದು. ಇದರಲ್ಲಿ ಹುಟ್ಟಿದವರು ತುಂಬ ಅದೃಷ್ಟವಂತರು ಕೂಡ ಆಗಿರ್ತಾರೆ ಇವರ ಜೀವನದಲ್ಲಿ. ಹಾಗಾಗಿ ಇದು ತುಂಬ ಒಂದು ಒಳ್ಳೆಯ ಒಂದು ಸಂಕೇತ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವ್ಯಕ್ತಿಗಳು ಮ್ಯಾನೇಜ್ಮೆಂಟ್ ರಿಲೇಟೆಡ್ ಜಾಬ್ಸ್ಗಳನ್ನ ಮಾಡಿದ್ರೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಮ್ಯಾನೇಜ್ಮೆಂಟ್ ಅಂದರೆ ಈ ಮ್ಯಾನೇಜರ್ ರೋಲ್ಗಳೇನಿರುತ್ತೆ ಅಂಥ ಒಂದು ಕೆಲಸಗಳನ್ನ ಮಾಡೋದ್ರಿಂದ ಸಾಕಷ್ಟು ಒಂದು ಯಶಸ್ಸು ಅನ್ನೋದು ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಅಥವಾ ಇವರು ಯಾವ್ದಾದ್ರು ಒಂದು ಲೀಡರ್ಶಿಪ್ ಕ್ವಾಲಿಟೀಸ್, ಅಥವಾ ಯಾರಾದರೂ ಒಬ್ಬರು ಏನಂತಾರೆ ಒಂದು ಕೆಲಸ ಮಾಡಿಸುವಂಥ ಒಂದು ಕೆಲಸ ಏನಿರುತ್ತೆ, ಅಂದರೆ ಸಿವಿಲ್ ಕಾಂಟ್ರಾಕ್ಟರ್ ಆಗಲಿ ಅಥವಾ ಮೇಸ್ತ್ರಿಗಳಾಗಿರಲಿ, ಅಂದರೆ ಕೆಲಸ ಮಾಡಿಸುವಂಥ ಒಂದು ಕಲೆ ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಇದರಲ್ಲಿ ಇವರು ತುಂಬ ಹೆಚ್ಚಿನ ಒಂದು ಸಕ್ಸಸ್ಸನ್ನು ಪಡಿತಾರೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ,
ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು ಸೋಮವಾರ ಜನಿಸಿದಂತಹ ಒಂದು ವ್ಯಕ್ತಿಗಳಾಗಿದ್ದರೆ ವಿಶೇಷವಾಗಿ ಈ ಒಂದು ವ್ಯಕ್ತಿಗಳು ತುಂಬ ಎಮೋಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಈ ಒಂದು ಸೋಮವಾರ ಹುಟ್ಟಿದಂಥ ಒಂದು ವ್ಯಕ್ತಿಗಳಿಗೆ ಚಂದ್ರ ಪ್ರತಿನಿಧಿಯಾಗಿರ್ತಾನೆ. ಅಂದರೆ ಚಂದ್ರ ಪ್ರತಿನಿಧಿಸುವಂತಹ ವಾರ ಅಂದರೆ ಅದು ಸೋಮವಾರ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಒಂದು ಕಾರಣದಿಂದಾಗಿ ಇವರು ಸ್ವಲ್ಪ ಎಮೋಷ್ನಲ್ ಆಗಿರ್ತಾರೆ. ತುಂಬ ಅಂದರೆ ಎಲ್ಲವನ್ನು ಕೂಡ ಎಮೋಷನ್ಸಲ್ಲಿ ನೋಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಇದು ಇವ್ರ ಜೀವನದಲ್ಲಿ ಸ್ವಲ್ಪ ಅಫೆಕ್ಟ್ ಆದರೂ ಆಗುತ್ತೆ. ಆದರೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ನೀವು ಸಕ್ಸಸ್ಸನ್ನು ಪಡಿಬೇಕು ಅಂದರೆ ಆ ಒಂದು ಎಮೋಷನ್ಸನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ನೀವು ಪ್ರಯತ್ನವನ್ನು ಪಡಬೇಕಾಗುತ್ತೆ. ಆಗ ಮಾತ್ರ ನಿಮಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವ್ಯಕ್ತಿಗಳು ತುಂಬ ಶ್ರೀಮಂತರು ಆಗಿಲ್ಲದಿದ್ದರೂ ಕೂಡ ಎಷ್ಟು ಇವ್ರಿಗೆ ಇರುತ್ತೋ, ಅಂದರೆ ಅವರು ಎಷ್ಟು ದುಡಿಮೆ ಮಾಡ್ತಾರೋ ಅಷ್ಟರಲ್ಲಿ ಇವರು ಬಹಳ ಸಂತೋಷವಾಗಿರ್ತಾರೆ. ಹಾಗೆ ನೆಮ್ಮದಿಯಾಗಿ ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ವ್ಯಕ್ತಿಗಳು ವಿಶೇಷವಾಗಿ ತುಂಬ ಶಾಂತ ಸ್ವಭಾವದವರಾಗಿರ್ತಾರೆ. ಅಂದರೆ ಆದಷ್ಟು ಇವರು ಹೆಚ್ಚು ಮಾತಾಡಿ ಬಾಯಿ ನೋಯಿಸ್ಕೊಳ್ಳೋದಾಗಲಿ ಅಥವಾ ತುಂಬ ಮಾತನ್ನು ತುಂಬ ಆಡೋದಿಲ್ಲ ಅಂತಲೇ ಹೇಳ್ಬೋದು. ಆದಷ್ಟು ಇವರು ತುಂಬ ಕಾಮ್ ಆಗಿರ್ತಾರೆ, ಕಂಪೋಸ್ಡ್ ಆಗಿರ್ತಾರೆ ಅಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಇನ್ನು ವಿಶೇಷವಾಗಿ ಈ ಒಂದು ವ್ಯಕ್ತಿಗಳು ಬಿಸ್ನೆಸ್ಗಳನ್ನ ಮಾಡ್ಬೋದು. ಬಿಸ್ನೆಸ್ಗಳು ಕೂಡ ಇವ್ರಿಗೆ ಕೈ ಹಿಡಿಯುತ್ತೆ. ಇದ್ರ ಜೊತೆಗೆ ನೀವು ಆ್ಯಕ್ಟಿಂಗ್ ಕರಿಯರ್ ಅಥವಾ ಕಲೆಯಲ್ಲಿ ನೀವು ಸ್ವಲ್ಪ ಚೆನ್ನಾಗಿರ್ತೀರ ಅಂತಲೇ ಹೇಳ್ಬೋದು. ಅಂದರೆ ಕಲೆಯಲ್ಲಿ ಇವರು ತುಂಬ ಒಳ್ಳೆಯ ಒಂದು ಸಕ್ಸಸ್ಸನ್ನು ಇವ್ರ ಜೀವನದಲ್ಲಿ ಪಡೆಯುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಇವರು ಮೇಯ್ನಾಗಿ ತಮ್ಮ ಒಂದು ಎಮೋಷನ್ಸನ್ನು ಇವರು ಕಂಟ್ರೋಲ್ ಮಾಡಿದ್ರೆ ತುಂಬ ಒಳ್ಳೆಯ ಫ್ಯೂಚರ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ವಿಶೇಷವಾಗಿ ಮಂಗಳವಾರದ ದಿನ ನೀವು ಹುಟ್ಟಿದರೆ ಈ ಒಂದು ದಿನಕ್ಕೆ ವಿಶೇಷವಾಗಿ ಮಂಗಳ ಅಧಿಪತಿ ಆಗಿರ್ತಾನೆ. ಈ ಒಂದು ಕಾರಣದಿಂದಾಗಿ ಈ ಒಂದು ವ್ಯಕ್ತಿಗಳು ವಿಶೇಷವಾಗಿ ತುಂಬ ಅಚ್ಚುಕಟ್ಟಾದ ಜೀವನವನ್ನು ನಡೆಸಲು ಬಯಸುತ್ತಾರೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಈ ಒಂದು ವ್ಯಕ್ತಿಗಳು ವಿಶೇಷವಾಗಿ ಸ್ವಲ್ಪ ಇವರಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ಚಿಕ್ಕ ಪುಟ್ಟಕ್ಕೆ ಕಿರಿಕಿರಿ ಆಗೋದು ಇವೆಲ್ಲ ಸ್ವಲ್ಪ ಕಾಮನ್ ಆಗಿರುತ್ತೆ ಈ ಒಂದು ವ್ಯಕ್ತಿಗಳಿಗೆ. ಇದು ಬಿಟ್ಟರೆ ಈ ಒಂದು ವ್ಯಕ್ತಿಗಳು ತುಂಬ ಬುದ್ಧಿವಂತರಾಗಿರ್ತಾರೆ. ಅಂದರೆ ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ. ಎಮೋಷನ್ಸ್ ಅನ್ನೋದು ತುಂಬ ಕಡಿಮೆ ಯೂಸ್ ಮಾಡ್ತಾರೆ. ಏನೇ ಒಂದು ವಿಷಯ ಬಂದರೂ ಕೂಡ ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ. ಹಾಗೆ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಕೂಡ ಆಗಿರ್ತಾರೆ. ಅಂದರೆ ಮನಸ್ಸಲ್ಲೊಂದು ಬಾಯಲ್ಲೊಂದು ಇರೋದಿಲ್ಲ. ಏನು ಮಾತಾಡ್ತಾರೆ ಅದನ್ನು ಮನಸ್ಸಿನಿಂದನೇ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಅಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಡೈರೆಕ್ಟಾಗಿ ಮಾತಾಡ್ತಾರೆ. ಇದರಿಂದ ಇವ್ರಿಗೆ ಸ್ವಲ್ಪ ಜನ ಇವ್ರನ್ನ ಕಂಡ್ರೆ ಸ್ವಲ್ಪ ಜನ ಬೇಜಾರು ಮಾಡ್ಕೊಳ್ಳೋದು ಅಥವಾ ಇವರಿಂದ ಸ್ವಲ್ಪ ಜನಕ್ಕೆ ಬೇಜಾರಾಗೋದು ಅಥವಾ ಇವ್ರನ್ನ ಸ್ವಲ್ಪ ಜನ ದ್ವೇಷ ಮಾಡೋದು, ಇಂತಹ ಒಂದು ಘಟನೆಗಳು ಇವರ ಜೀವನದಲ್ಲಿ ನಡೀತಾ ಇರುತ್ತೆ. ಇದರ ಜೊತೆಗೆ ಈ ಒಂದು ವ್ಯಕ್ತಿಗಳಿಗೆ ಸ್ವಲ್ಪ ಅಹಂ ಅನ್ನೋದು ಕೂಡ ಇರುತ್ತೆ. ಅಂದರೆ ನಾನು ನನ್ನದು ಅನ್ನೋದು ಸ್ವಲ್ಪ ಇರುತ್ತೆ. ಅದನ್ನು ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಈ ಒಂದು ವ್ಯಕ್ತಿಗಳು ತುಂಬ ಏನು ಮಾಡಬೇಕು ಜೀವನದಲ್ಲಿ ಅಂತ ಹೇಳಿದ್ರೆ, ನೀವು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಯಾವ ಒಂದು ಕೆಲಸಕ್ಕೆ ತುಂಬ ಎನರ್ಜಿ ಅನ್ನೋದು ಬೇಕಾಗುತ್ತೋ ಅಂಥ ಒಂದು ಕೆಲಸಗಳಲ್ಲಿ ಇವರು ತುಂಬ ಚೆನ್ನಾಗಿ ಇವ್ರಿಗೆ ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಮಂಗಳ ಅಂದರೆ ಫೈಯರ್ ಎಲಿಮೆಂಟ್ ಆಗಿರ್ತಾನೆ. ಫೈಯರ್ ಎಲಿಮೆಂಟ್ ಅಥವಾ ತುಂಬ ಎನರ್ಜಿ ಇರುವಂಥ ಒಂದು ಗ್ರಹ ಆಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಯಾವೊಂದು ಕೆಲಸಕ್ಕೆ ತುಂಬ ಎನರ್ಜಿ ಬೇಕಾಗಿರುತ್ತೆ, ಯಾವೊಂದು ಕೆಲಸಕ್ಕೆ ತುಂಬ ಧೈರ್ಯ ಬೇಕಾಗಿರುತ್ತೆ ಅಂಥ ಒಂದು ಕೆಲಸಗಳಲ್ಲಿ ಈ ಒಂದು ವ್ಯಕ್ತಿಗಳು ತುಂಬ ಒಳ್ಳೆಯ ಸಕ್ಸಸ್ಸನ್ನು ಇವರು ಪಡಿತಾರೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ವಿಶೇಷವಾಗಿ ಬುಧವಾರದ ದಿನ ನೀವು ಹುಟ್ಟಿದರೆ ನಿಮ್ಮ ವಾರಕ್ಕೆ ಅಧಿಪತಿ ಬುಧ ಆಗಿರ್ತಾನೆ. ಈ ಒಂದು ವ್ಯಕ್ತಿಗಳಿಗೆ ವಿಶೇಷವಾಗಿ ತುಂಬ ಕಲೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಹಾಗೆ ಈ ಒಂದು ವ್ಯಕ್ತಿಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಹಣವನ್ನು ಕೂಡ ಇವರು ಜೀವನದಲ್ಲಿ ಗಳಿಸ್ತಾರೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ವ್ಯಕ್ತಿಗಳು ವಿಶೇಷವಾಗಿ ಸ್ವಲ್ಪ ಹಠಮಾರಿಗಳು ಕೂಡ ಆಗಿರ್ತಾರೆ. ಅಂದರೆ ಸ್ವಲ್ಪ ಹಠ ಅನ್ನೋದು ಜಾಸ್ತಿ ಇರುತ್ತೆ ಇವ್ರಿಗೆ. ಇದ್ರ ಜೊತೆಗೆ ಇವ್ರಿಗೆ ಸ್ವಲ್ಪ ಪೂಜೆ ಪುನಸ್ಕಾರಗಳು ಅಂದರೆ ಸ್ವಲ್ಪ ಇದರಿಂದ ದೂರ ಇರ್ತಾರೆ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ತಮ್ಮ ತಂದೆ ತಾಯಿ ಅಂತ ಬಂದಾಗ ತುಂಬ ಗೌರವ ನೀಡುವಂಥ ವ್ಯಕ್ತಿಗಳು ಕೂಡ ಈ ಒಂದು ವ್ಯಕ್ತಿಗಳಾಗಿರ್ತಾರೆ. ಇನ್ನು ಈ ಒಂದು ವ್ಯಕ್ತಿಗಳು ವಿಶೇಷವಾಗಿ ತಮ್ಮದೇ ಆದಂಥ ಗುರಿಯನ್ನು ಇಟ್ಕೊಂಡಿರ್ತಾರೆ ಜೀವನದಲ್ಲಿ. ಈ ಗೋಲ್ ಅಂತ ಇರುತ್ತೆ ಅಥವಾ ಈ ಟಾರ್ಗೆಟನ್ನು ರೀಚ್ ಆಗಬೇಕು ಅನ್ನೋದು ಇವ್ರಿಗೆ ಇರುತ್ತೆ. ಅದನ್ನು ಇವರು ಎಷ್ಟೇ ಕಷ್ಟ ಆದರೂ ರೀಚ್ ಆಗೇ ಆಗ್ತಾರೆ. ಇದ್ರ ಜೊತೆಗೆ ಈ ಒಂದು ವ್ಯಕ್ತಿಗಳನ್ನ ಇನ್ನೊಬ್ಬರು ಯಾಮಾರಿಸೋದಾಗಲಿ ಅಥವಾ ಈ ಒಂದು ವ್ಯಕ್ತಿಗಳನ್ನ
ಫೂಲ್ ಮಾಡೋದಾಗಲಿ ತುಂಬ ಕಷ್ಟ ಇರುತ್ತೆ. ಯಾಕಂದರೆ ತುಂಬ ಒಂದು ಬುದ್ಧಿವಂತ ವ್ಯಕ್ತಿಗಳಾಗಿರ್ತಾರೆ ಇವರು. ಬುಧ ಗ್ರಹ ಅಂದರೆ ಬುದ್ಧಿಕಾರಕ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ತುಂಬ ಬುದ್ಧಿವಂತರಾಗಿರ್ತಾರೆ. ಹಾಗೆ ಎಲ್ಲದಕ್ಕೂ ಕೂಡ ತಮ್ಮ ಬುದ್ಧಿಯನ್ನು ಇವರು ತುಂಬ ಉಪಯೋಗಿಸ್ತಾರೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಈ ಒಂದು ವ್ಯಕ್ತಿಗಳು ಸ್ವಲ್ಪ ನಾಚಿಕೆ ಸ್ವಭಾವ ಕೂಡ ಇರುತ್ತೆ. ಅಂದರೆ ಇದು ಕೆಲವೊಬ್ಬರಿಗೆ ಮಾತ್ರ ಇರುತ್ತೆ, ಎಲ್ರಿಗೂ ಇರೋದಿಲ್ಲ. ಸೊ ಇದು ಈ ಒಂದು ವ್ಯಕ್ತಿಗಳ ಒಂದು ಸ್ವಭಾವ ಆಗಿತ್ತು. ಇನ್ನು ಈ ಒಂದು ವ್ಯಕ್ತಿಗಳು ವಿಶೇಷವಾಗಿ ಬಿಸ್ನೆಸ್ ಮಾಡಿದ್ರೆ ತುಂಬ ಇವ್ರಿಗೆ ಆಗ್ಬರುತ್ತೆ ಅಂತ ಹೇಳ್ಬೋದು. ತುಂಬ ಒಳ್ಳೆಯದಾಗುತ್ತೆ ಇವ್ರಿಗೆ ಬಿಸ್ನೆಸ್ ಮಾಡಿದ್ರೆ. ಯಾಕಂದರೆ ಬುಧ ಅನ್ನೋದು ಬಿಸ್ನೆಸ್ಗೂ ಕೂಡ ಹೇಳಿ ಮಾಡಿಸೋಂಥ ಒಂದು ಗ್ರಹ ಆಗಿರೋದ್ರಿಂದ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯಾದಂಥ ಒಂದು ಬಿಸ್ನೆಸ್ ಮಾಡಿದ್ರೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಆಗ್ಬರುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ವಿಶೇಷವಾಗಿ ಗುರುವಾರದ ದಿನ ನೀವು ಹುಟ್ಟಿದರೆ ಈ ಒಂದು ವ್ಯಕ್ತಿಗಳಿಗೆ ಗುರು ಪ್ರತಿನಿಧಿ ಆಗಿರ್ತಾನೆ. ಅಂದರೆ ಈ ಒಂದು ದಿನದಲ್ಲಿ ಹುಟ್ಟಿರುವಂಥ ಒಂದು ವ್ಯಕ್ತಿಗಳಿಗೆ ಗುರು ಪ್ರತಿನಿಧಿಸ್ತಾನೆ ಅಂತಲೇ ಹೇಳ್ಬೋದು. ಗುರುಗ್ರಹ ಅನ್ನೋದು ತುಂಬ ಒಂದು ಒಳ್ಳೆಯ ಗ್ರಹ ಅಂತಲೇ ಹೇಳ್ಬೋದು. ಹಾಗೆ ಸಾಕಷ್ಟು ಒಂದು ಮೆಚ್ಯೂರಿಟಿ ಇರುವಂಥ ಒಂದು ಗ್ರಹ ಅಂತಲೇ ಹೇಳ್ಬೋದು. ಈ ಒಂದು ಕ್ವಾಲಿಟೀಸ್ ಅನ್ನೋದು ಈ ಒಂದು ವ್ಯಕ್ತಿಗಳಲ್ಲೂ ಕೂಡ ಇರುತ್ತೆ. ಇವರು ತುಂಬ ಕಡಿಮೆ ಏಜಲ್ಲೇ ಒಂದು ಮೆಚ್ಯೂರಿಟಿ ಅನ್ನೋದನ್ನು ಇವರು ಪಡ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಥಿಂಕಿಂಗ್ ವೈಸ್ ಆಗಲಿ ಅಥವಾ ಇವರು ಯೋಚನೆ ಮಾಡುವಂಥ ಒಂದು ರೀತಿಯಾಗಲಿ ತುಂಬ ಮೆಚ್ಯೂರ್ಡ್ ಆಗಿ ಕಾಣಿಸುತ್ತೆ ಬೇರೆಯವ್ರಿಗೆ ಕೂಡ. ಸೊ ಇದು ಇವರ ಒಂದು ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ತುಂಬ ಶಾಂತ ಸ್ವಭಾವದವರಾಗಿರ್ತಾರೆ. ಏನೇ ಒಂದು ಯೋಚನೆ ಮಾಡಿದ್ರೂ ಕೂಡ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ತುಂಬ ಶಾಂತ ರೀತಿಯಲ್ಲಿ ಇವರು ಯೋಚನೆ ಮಾಡ್ತಾರೆ. ತುಂಬ ಟೈಮ್ ತೊಗೊಂಡ್ರೂ ಕೂಡ ತುಂಬ ಒಳ್ಳೆಯ ಒಂದು ಯೋಚನೆಯನ್ನು ಮಾಡ್ತಾರೆ. ಇದರ ಜೊತೆಗೆ ಇನ್ನೊಬ್ಬರು ಕಷ್ಟ ಅಂತ ಬಂದಾಗ ಇವರ ಒಂದು ಹೃದಯ ಸದಾ ಓಪನ್ ಆಗಿರುತ್ತೆ. ಅಂದರೆ ಏನಾದರೂ ಒಂದು ಸೊಲ್ಯೂಷನ್ಸ್ ಕೊಡಬೇಕು ಅಥವಾ ಅವರ ಒಂದು ಜೀವನವನ್ನು ಯಾವುದಾದ್ರು ರೀತಿಯಲ್ಲಿ ಸರಿ ಮಾಡ್ಬೋದು ಅಂತ ಇವ್ರಿಗೆ ಗೊತ್ತಾದರೆ ಅದಕ್ಕೆ ಇವರು ಏನೇನು ಹೆಲ್ಪ್ ಆಗುತ್ತೋ ಅಷ್ಟೆಲ್ಲ ಹೆಲ್ಪನ್ನು ಇವರು ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ವ್ಯಕ್ತಿಗಳ ಒಂದು ಯುನೀಕ್ ಆದಂಥ ಒಂದು ಸ್ವಭಾವ ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ಈ ಒಂದು ವ್ಯಕ್ತಿಗಳಿಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ದುರಾಸೆ ಆಗಲಿ ಅಥವಾ ಒಂದು ಅತಿಯಾದ ಮೋಹ ಅನ್ನೋದು ಇರೋದಿಲ್ಲ. ಇದರಿಂದ ಅವರಿಗೆ ಸಾಕಷ್ಟು ಹೆಲ್ಪ್ ಕೂಡ ಆಗುತ್ತೆ ಜೀವನದಲ್ಲಿ. ಅದೃಷ್ಟ ಅನ್ನೋದು ಕೂಡ ಇವರಿಗೆ ಈ ಒಂದು ಕಾರಣದಿಂದಾಗಿ ಇವ್ರಿಗೆ ಕೈ ಹಿಡಿಯುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ವ್ಯಕ್ತಿಗಳು ವಿಶೇಷವಾಗಿ ಏನೇ ಒಂದು ಕೆಲಸ, ಯಾವುದೇ ಒಂದು ಕೆಲಸ ಆದರೂ ಇವ್ರಿಗೆ ಆಗಿಬರುತ್ತೆ. ಬಟ್ ಆದರೆ ನೀವು ಸ್ವಲ್ಪ ಶ್ರಮವನ್ನು ಪಡಬೇಕಾಗತ್ತೆ ನಿಮ್ಮ ಜೀವನದಲ್ಲಿ. ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಆ ಒಂದು ಫೀಲ್ಡಲ್ಲಿ ನೀವು ಆರಾಮಾಗಿ ಹೋಗ್ಬೋದು. ಅದು ನೀವು ಬಿಸ್ನೆಸ್ ಮಾಡಿ ಅಥವಾ ನೀವು ನಾರ್ಮಲಾಗಿ ಕೆಲಸ ಮಾಡಿದ್ರೂ ಕೂಡ ಅದು ನಿಮಗೆ ಆಗಿಬರುತ್ತೆ. ಆದರೆ ನೀವು ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಅದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ಶುಕ್ರವಾರ ಜನಿಸಿದಂಥ ಒಂದು ವ್ಯಕ್ತಿಗಳಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವಾರಕ್ಕೆ ಶುಕ್ರ ಪ್ರತಿನಿಧಿ ಆಗಿರ್ತಾನೆ. ಶುಕ್ರ ಅಂದರೆ ಲಕ್ಸುರಿಯಸ್ ಲೈಫ್ ಅಂತಲೇ ಹೇಳ್ಬೋದು, ಲಕ್ಸುರಿ ಅಂತಲೇ ಹೇಳ್ಬೋದು. ಬಟ್ ಆದರೆ ಈ ಒಂದು ವ್ಯಕ್ತಿಗಳಿಗೆ ಲಕ್ಸುರಿಯಸ್ ಲೈಫ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದರೆ ಇವರು ಎಷ್ಟೇ ಕಡಿಮೆ ದುಡಿತಿದ್ರು ಕೂಡ, ಎಷ್ಟೇ ಹಣ ಕಡಿಮೆ ಇದ್ದರೂ ಕೂಡ ಇವರು ನೋಡೋಕ್ಕೆ, ಅಂದರೆ ಈ ಒಂದು ವ್ಯಕ್ತಿಗಳು ವಿಶೇಷವಾಗಿ ಹೊರಗಡೆಯಿಂದ ನೋಡೋರಿಗೆ ಇವರು ತುಂಬ ಶ್ರೀಮಂತರು ಅಥವಾ ತುಂಬ ಇವ್ರಿಗೆ ಹಣ ಇದೆ ಅಥವಾ ತುಂಬ ಸ್ಟೈಲಿಶ್ ಆಗಿ ಇರುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಚೆನ್ನಾಗಿ ಕಾಣ್ತಾರೆ ಇವರು ಕಡಿಮೆ ಹಣ ಇದ್ದರೂ ಕೂಡ. ಬಟ್ ಆದರೆ ಇವರ ಒಂದು ಜೀವನದಲ್ಲಿ ಈ ಒಂದು ಶುಕ್ರವಾರ ಅಂತ ಹೇಳಿದ್ರೆ ಲಕ್ಷ್ಮಿಯ ಒಂದು ವಾರ ಅಂತಲೂ ಕೂಡ ಹೇಳ್ತಾರೆ. ಬಟ್ ನೋಡೋರಿಗೆ ಈ ಒಂದು ವಾರದಲ್ಲಿ ಹುಟ್ಟಿರೋರು ಶ್ರೀಮಂತರಾಗಿರ್ತಾರೆ ಅಥವಾ ಶ್ರೀಮಂತರಾಗ್ತಾರೆ ಅಂತ ಅನ್ಬೋದು. ಬಟ್ ಈ ಒಂದು ವ್ಯಕ್ತಿಗಳು ಶ್ರೀಮಂತರಾಗ್ತಾರೆ, ಬಟ್ ಆದರೆ ತುಂಬ ಕಷ್ಟಪಡಬೇಕಾಗತ್ತೆ. ಇವರ ಒಂದು ಜೀವನದಲ್ಲಿ ಸುಲಭವಾಗಿ ಹಣ ಅನ್ನೋದು ಸಿಗೋದಿಲ್ಲ. ಸ್ವಲ್ಪ ಕಷ್ಟಪಟ್ಟು ನೀವು ಒಂದ್ಸರಿ ಕಷ್ಟಪಡ್ಕೊಂಡು ಹೋಗ್ತಾಯಿದ್ರೆ, ಯಾವೊಂದು ಕೆಲಸವನ್ನು ಮಾಡ್ತಿದ್ದೀರಾ ಅದನ್ನು ಕಷ್ಟಪಡ್ಕೊಂಡು ಮಾಡ್ತಿದ್ದೀರಾ, ಇಷ್ಟಪಡ್ಕೊಂಡು ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಅದರಿಂದ ಒಳ್ಳೆಯ ಒಂದು ಬೆನಿಫಿಟ್ ಅನ್ನೋದು ಸಿಗುತ್ತೆ. ನಿಮಗೆ ಲಾಂಗ್ ಟರ್ಮಲ್ಲಿ ಅಥವಾ ಒಳ್ಳೆಯ ಒಂದು ಪ್ರತಿಫಲ ಅನ್ನೋದು ನಿಮಗೆ ಅದರಿಂದ ಸಿಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಟೈಮ್ ಹಿಡಿಬೋದು, ಆದರೆ ಅದರಿಂದ ಸಿಗುವಂಥ ಒಂದು ಪ್ರತಿಫಲ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ವ್ಯಕ್ತಿಗಳಿಗೆ ವಿಶೇಷವಾಗಿ ಶಿಕ್ಷಣವನ್ನು ಕೊಡೋದು, ಅಂದರೆ ಟೀಚರ್ಸ್ ಆಗಿರಲಿ ಅಥವಾ ಡಾಕ್ಟರ್ಸ್ ಆಗಿರಲಿ ಅಥವಾ ಯಾವುದೇ ಈ ಒಂದು ವಿಚಾರಗಳು, ಅಂದರೆ ಹೇಳ್ಕೊಡೋದಾಗಲಿ ಅಥವಾ ಸಮಾಜ ಸೇವೆಗಳು, ಇಂತಹ ಒಂದು ಕೆಲಸಗಳು ಇವ್ರಿಗೆ ತುಂಬ ಆಗಿಬರುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಇವ್ರಿಗೆ ಕರಿಯರ್ ಅನ್ನೋದು ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಚೆನ್ನಾಗಿ ಅದರಿಂದ ಒಳ್ಳೆ ಸಕ್ಸಸ್ಸನ್ನು ಕೂಡ ಇವರು ಪಡಿತಾರೆ ಅಂತಲೇ ಹೇಳ್ಬೋದು ಈ ಒಂದು ಫೀಲ್ಡ್ಸ್ಗಳಲ್ಲಿ. ಇನ್ನು ಕೊನೆಯದಾಗಿ ಶನಿವಾರ ಹುಟ್ಟಿದಂಥ ಒಂದು ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಈ ಒಂದು ವಾರಕ್ಕೆ ವಿಶೇಷವಾಗಿ ಶನಿ ಪ್ರತಿನಿಧಿ ಆಗಿರ್ತಾನೆ. ಶನಿ ಅಂತ ಬಂದರೆ ವಿಶೇಷವಾಗಿ ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ಇವರ ಒಂದು ಜೀವನದಲ್ಲಿ ಯಾವುದೂ ಕೂಡ ಇವ್ರಿಗೆ ಈಸಿಯಾಗಿ ಸಿಗೋದಿಲ್ಲ. ಯಾವುದೂ ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಯಾವುದೂ ಈಸಿಯಾಗಿ ಸಿಗೋದಿಲ್ಲ.
ಅದೃಷ್ಟ ಅನ್ನೋದು ಈ ಒಂದು ವಾರದಲ್ಲಿ ಹುಟ್ಟಿರುವಂಥ ಒಂದು ವ್ಯಕ್ತಿಗಳಿಗೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಅದೃಷ್ಟ ಅನ್ನೋದು ಕಡಿಮೆನೇ ಇರುತ್ತೆ. ಯಾಕೆಂದರೆ ಶನಿ ಗ್ರಹ ಅನ್ನೋದು ಯಾವಾಗಲೂ ಕೂಡ ನಿಮ್ಮ ಒಂದು ಕರ್ಮದ ಮೇಲೆ ನಿಮಗೆ ಫಲವನ್ನು ಕೊಡುವಂಥ ಒಂದು ಗ್ರಹ ಆಗಿರುತ್ತೆ. ಈ ಒಂದು ಕಾರಣದಿಂದಾಗಿ ನೀವೇನು ಕಷ್ಟಪಡ್ತೀರಾ, ನೀವೇನು ಶ್ರಮವನ್ನು ನಿಮ್ಮ ಜೀವನದಲ್ಲಿ ಹಾಕ್ತೀರಾ, ಅದು ನಿಮಗೆ ಸಾಕಷ್ಟು ಒಳ್ಳೆಯದನ್ನು ಮಾಡಿಕೊಂಡು ಬರುತ್ತೆ ನಿಮ್ಮ ಜೀವನದಲ್ಲಿ. ವಿಶೇಷವಾಗಿ ಈ ಒಂದು ವ್ಯಕ್ತಿಗಳಿಗೆ ಸ್ವಲ್ಪ ಸೋಂಬೇರಿತನ ಅನ್ನೋದು ಇರುತ್ತೆ. ಅಂದರೆ ಸ್ವಲ್ಪ ಲೇಜಿ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಆ ಲೇಜಿನೆಸ್ಸನ್ನು ನೀವು ನಿಮ್ಮ ಜೀವನದಲ್ಲಿ ಬಿಟ್ಟರಿ ಅಂತ ಹೇಳಿದ್ರೆ ನೀವು ಸಾಕಷ್ಟು ಒಂದು ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ಇನ್ನು ಸ್ವಲ್ಪ ಚಿಕ್ಕ ಕೋಪದ ಸ್ವಭಾವ ಕೂಡ ಇರುತ್ತೆ. ಅಂದರೆ ಎದುರು ಕೋಪ ಅಂತ ಹೇಳ್ಬೋದು. ಮನಸ್ಸಲ್ಲಿ ಏನು ಇಟ್ಕೊಳ್ಳೋದಿಲ್ಲ, ಬಟ್ ಆದರೆ ಎದುರುಗಡೆ ಸ್ವಲ್ಪ ಕೋಪ ಅನ್ನೋದು ಇವ್ರಿಗೆ ಇರುತ್ತೆ. ಅದನ್ನು ಕೂಡ ನೀವು ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ. ಇದರಿಂದ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಜೊತೆಗೆ ಈ ಒಂದು ವ್ಯಕ್ತಿಗಳು ಒಳ್ಳೆ ಶ್ರಮಜೀವಿಗಳಾಗಿರ್ತಾರೆ, ಒಳ್ಳೆ ಕೆಲಸಗಾರರಾಗಿರ್ತಾರೆ. ಅಂದರೆ ಯಾವುದಾದ್ರು ಒಂದು ಕೆಲಸ ಬಂತು, ಅದಕ್ಕೆ ಶ್ರಮ ಹಾಕಬೇಕು ಅಂದರೆ ಇವರು ಶ್ರಮ ಹಾಕಬೇಕು ಅಂತ ಇವರು ಹಿಂದೆ ಹೋಗೋದಿಲ್ಲ. ಅಂದರೆ ಎಷ್ಟೇ ಶ್ರಮ ಹಾಕಬೇಕು ಅಂದರೂ ಕೂಡ ಅದನ್ನು ಇವರು ಅಷ್ಟು ಶ್ರಮವನ್ನು ಹಾಕೋಕ್ಕೆ ರೆಡಿಯಾಗಿರ್ತಾರೆ ಅಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ವಿಶೇಷವಾಗಿ ಈ ಒಂದು ಶನಿವಾರ ಹುಟ್ಟಿದಂಥ ಒಂದು ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ಈ ಒಂದು ವ್ಯಕ್ತಿಗಳಿಗೆ ಮಾರ್ಕೆಟಿಂಗ್ ಟೀಮ್ನಲ್ಲಿ ಕೆಲಸ ಮಾಡೋದಾಗಲಿ ಅಥವಾ ಸೇಲ್ಸ್ ಟೀಮಲ್ಲಿ ಕೆಲಸ ಮಾಡೋದಾಗಲಿ, ಪ್ರಮೋಷನ್ಸ್ಗಳು ಮಾಡೋದಾಗಲಿ, ಅಂದರೆ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದಾಗಲಿ, ಇಂಥ ಒಂದು ಕೆಲಸಗಳಲ್ಲಿ ಇವರು ತುಂಬ ಚೆನ್ನಾಗಿ ಇವ್ರಿಗೆ ಆಗಿಬರುತ್ತೆ ಅಂತಲೇ ಹೇಳ್ಬೋದು. ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲೂ ಕೂಡ ಇವರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಸ್ವಲ್ಪ ಟೈಮ್ ಹಿಡಿಬೋದು ಇದರಿಂದ ನಿಮಗೆ ಸಕ್ಸಸ್ ಸಿಗೋದು, ಬಟ್ ಅದರಿಂದ ನಿಮಗೆ ಒಳ್ಳೆಯ ಸಕ್ಸಸ್ ಅನ್ನೋದು ಸಿಗುತ್ತೆ. ಒಂದು ಸತಿ ಸ್ಟೇಬಲ್ ಆಯಿತು ಅಂದರೆ ನಿಮಗೆ ಒಳ್ಳೆಯ ಒಂದು ಹಣ ಅಥವಾ ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳು ಈ ಒಂದು ಫೀಲ್ಡ್ಗಳಲ್ಲಿ ನಿಮಗೆ ಹೆಚ್ಚಾಗಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಯಾವ ಒಂದು ವಾರದಲ್ಲಿ ಹುಟ್ಟಿದ್ದೀರಾ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ನೀವು ವಿಶೇಷವಾಗಿ ನಿಮ್ಮ ಇಷ್ಟದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು. ಇದರ ಜೊತೆಗೆ ನಾನು ಮುಂಚೆನೇ ಜಾತಕವನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ, ಅದನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಳಿ. ಯಾಕೆಂದರೆ ಅದರಿಂದ ನಿಮಗೆ ಸಾಕಷ್ಟು ಒಂದು ಮುಂದೆ ಏನು ನಡೆಯುತ್ತೆ ಅಥವಾ ನಡೀಬಹುದು ಅನ್ನೋದು ಪ್ರಿಡಿಕ್ಷನ್ ಕೂಡ ಇರುತ್ತೆ ಸ್ವಲ್ಪ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಸೊ ಇದಿಷ್ಟು ನಾನು ಹೇಳಿದ್ದೀನಿ. ಧನ್ಯವಾದಗಳು.